ಕಾಂಟ್ರವರ್ಸಿ ಮೂಲಕ ನಾನು ಜನ ಹತ್ರ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಇಲ್ಲ ನಾನೇನೋ ಕಾಂಟ್ರವರ್ಸಿ ಆಗ್ಬೇಕು, ಸಿಂಪ್ಲಿಸಿಟಿನೇ ಸಮ್ಟೈಮ್ಸ್ ಇಷ್ಟಪಡ್ತಾರೆ. ಆದಿ ಬೀದಿಲೆಲ್ಲ ಮಾತಾಡ್ಕೊಂಡಿದ್ರೆ ಲಾಸ್ಟ್ ಏನಂದ್ರೆ ಹುಚ್ಚ ಅಂತ ಕರೀತಾರೆ ನಮ್ಮನ್ನ. ಸಾಕಷ್ಟು ಜನ ಫೋನ್ ಮಾಡಿ ನಿಮ್ಗೆ ಓಟ್ ಹಾಕಿದ್ ನಮ್ಗೆ ಸಾರ್ಥಕ ಆಯ್ತು ಅಂತಂದ್ರು. ನನ್ನ ಕೇಳ್ಕೊಳ್ಳಿಕ್ಕೆ ಒಂದು ಅಸ್ತ್ರ ಬೇಕಿತ್ತು. ಸಾಕಷ್ಟು ಅವಮಾನಗಳಾಗಿದ್ದು ನಿಜ. ಜಸ್ಟ್ ಅರ್ಧ ಗಂಟೆ ಡ್ರಾಪ್ ಆದ್ರು. ಸೊ ಅದು ತುಂಬಾ ಅವಮಾನ ಆಯ್ತು ನನಗೆ. ಆಕ್ಚುಲಿ ಇನ್ನೊಬ್ಬರ ಮೇಲೆ ಚಾಲೆಂಜ್ ಹಾಕೊಂಡು ನಾನು ಯಾವತ್ತೂ ನನ್ನ ಲೈಫಲ್ಲಿ ಮುಂದೋಗೋದಿಲ್ಲ. ನನ್ನ ಮೇಲೆ ನಾನು ಚಾಲೆಂಜ್ ಹಾಕೊಂತೀನಿ. ಸಾಕಷ್ಟು ಜನ ಯುವಕರಿಗೆ ಏನ್ ಬೇಕಪ್ಪ ಅಂದ್ರೆ BMW ಕಾರ್ ಬೇಕು ಅಂತ ಹೇಳ್ತಾರೆ. ಸದ್ಯಕ್ಕೆ ಅಂತ ಬೈಕ್ ಇರೋಲ್ಲ. ಈ ಡೈಲಾಗ್ ಸಖತ್ ಫೇಮಸ್ ಅಂತೆ, ಹೌದಾ ಸರ್? ಹಂಗಂತೇನಿಲ್ಲ. ಸೊ ಆಕ್ಚುಲಿ ಅಂದ್ರಿಗೆ ಮುಂಚಿವಾಡು ಅನಂತರಾಮುಡು ಅಂತ ಹೇಳ್ತಾರೆ. ನೀವು ಮಂಜಣ್ಣ ಅಂತ ಸೇರಿಸಿದ್ರಿ. ನಾನು ಯಾರನ್ನೂ ಯಥೇಚ್ಛವಾಗಿ ಕಾಂಟ್ರವರ್ಸಿ ಮಾಡ್ಕೊಳಕ್ ಹೋಗೋದಿಲ್ಲ. ಸೊ ವಿರೋಧ ಪಕ್ಷದಲ್ಲೂ ಕೂಡ ನಾನು ವಿಶ್ವಾಸ ತಗೊಂಡೋಗಂಥ ವ್ಯಕ್ತಿ. ಸೊ ಅದರಿಂದ ನಾನು ಆ ಥರ ಕಾಂಟ್ರವರ್ಸಿ ತಗೊಂಡೋಗಿ ನಾನು ನೀನು ಜಿದ್ದ ಅಂತ ಹೋಗುವಂಥ ಕಾರ್ಯಕ್ರಮ ನಂದೇನಿಲ್ಲ. ಓಕೆ, ಇನ್ಫ್ಯಾಕ್ಟ್ ಅದನ್ನ ಪ್ರೂವ್ ಕೂಡ ಮಾಡಿದ್ರಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಣ ಅಂದ್ಕೊಂಡೇ ಮಾತಾಡ್ತಿರ್ತೀರಿ. ಅಂದರೆ ಅಷ್ಟು ಬಾಂಡಿಂಗ್ ಬೆಳೆಯೋದಿಲ್ಲ. ಸೀನಿಯರ್ ಪೊಲಿಟಿಷಿಯನ್ಸ್ಗಳನ್ನ ಮಾತಾಡೋದಾದರೆ ಒಂಚೂರು ಲೈಕ್ ಸರ್ ಅನ್ನುವಂಥದ್ದನ್ನ ನೋಡ್ತೀವಿ. ನೀವು ಸಿಂಪಲ್ ಮತ್ತು ನಾಟಿ ಅನ್ನುವಂಥದ್ದನ್ನು ಕರೀತಾರಂತೆ ನಿಮ್ಮನ್ನು. ನಾಟಿ ಸ್ಟೈಲ್ ಅನ್ನಕ್ಕಿಂತ ಸಾಕಷ್ಟು ಜನ ಇತ್ತೀಚೆಗೆ ಕೆಲವು ಬಂದಿರತಕ್ಕಂಥ ನನ್ನ ಪೀರಿಯಡ್ ಬಂದಿರತಕ್ಕಂಥ ಕೆಲವು ಶಾಸಕರು ಕಾಂಟ್ರವರ್ಸಿ ಮೂಲಕ ನಾನು ಜನ ಹತ್ರ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಸೊ ಮೆಟೀರಿಯಲ್ ನಮ್ಮ ಕಡೆ ಇದ್ರೆ ಯಾರು ಬೇಕಾದ್ರೂ ಕರೀತಾರೆ. ಅಂದ್ರೆ ನಮ್ಮಲ್ಲಿ ಸಬ್ಜೆಕ್ಟ್ ಮೆಟೀರಿಯಲ್ ಇದ್ರೆ ಯಾರು ಬೇಕು ಕರೀತಾರೆ. ಸೊ ಅವತ್ತಿನ ಸಬ್ಜೆಕ್ಟು ನನ್ನ ತವ್ರ ಬಗ್ಗೆ ಮಾತಾಡಬೇಕಿತ್ತು, ನನ್ನ ಜಿಲ್ಲೆ ಬಗ್ಗೆ ಮಾತಾಡಬೇಕಿತ್ತು. ಸೊ ಅವರು ಪ್ರಿಯಾಂಕಾ ಖರ್ಗೆ ಅವರು ದೊಡ್ಡ ಸೀನಿಯರ್ ಪರ್ಸನ್, ಅವರು 3 ಸರಿ ಗೆದ್ದಿರ್ತಕ್ಕಂಥವ್ರು ವ್ಯಕ್ತಿಗಳು. ಸೊ ಅದರಿಂದ ಲಾಸ್ಟ್ ತನಕ ಕೇಳೋಣ, ಮತ್ತೆ ಮಾತಾಡು, ಲಾಸ್ಟ್ ತನಕ ಕೇಳು, ಸಬ್ಜೆಕ್ಟ್ ಫಸ್ಟ್ ಕೇಳಿ ಮತ್ತೆ ಮಾತಾಡಿ ಅನ್ನೋದನ್ನ ನಾನು ಅದನ್ನ ಅವರು ಅರ್ಥ ಮಾಡಿಸ್ಕೊಂಡು ಹೋಗಿದ್ದು. ಸೊ ಅದರಿಂದ ಅರ್ಥ ಮಾಡಿಸ್ತೇನೆ ನಾನು ಅವ್ರಿಗೆ. ಅರ್ಥ ಏನಕ್ಕೋಸ್ಕರ ನಮ್ಮ ವೇದನೆ ಏನಿದೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ ಅಷ್ಟೇ. ಇಲ್ಲ ನಾನೇನೋ ಕಾಂಟ್ರವರ್ಸಿ ಆಗಬೇಕು ಇಲ್ಲ ಅಂತ ಒಂದು ವಾಸ್ತವಾಂಶ ಸುದ್ದಿನ ಅವ್ರಿಗೆ ಎತ್ತಿಟ್ಟಿದ್ದಷ್ಟೇ. ಓಕೆ, ಸಿಂಪ್ಲಿಸಿಟಿ ಮ್ಯಾಟರ್ ಆಗುತ್ತಾ ಪೊಲಿಟಿಕ್ಸಲ್ಲಿ? ಸಮ್ಟೈಮ್ಸ್ ಅದೇ ಇಷ್ಟಪಡ್ತಾರೆ. ಸಿಂಪ್ಲಿಸಿಟಿನೇ ಸಮ್ಟೈಮ್ಸ್ ಇಷ್ಟಪಡ್ತಾರೆ. ಹೂ ಅನ್ಕೊಂಡು ಆದಿ ಬೀದಿಲೆಲ್ಲ ಮಾತಾಡ್ಕೊಂಡಿದ್ರೆ ಲಾಸ್ಟ್ ಏನಂತಾರೆ ಹುಚ್ಚ ಅಂತ ಕರೀತಾರೆ ನಮ್ಮನ್ನ. ಸೊ ಆಯ್ತಲ್ಲ, ಇದು ಯಾಕೆ ಇಂಡೈರೆಕ್ಟ್? ಇಲ್ಲ ಆ ಥರ ಇಲ್ಲ. ಸೊ ಏನು ಗೊತ್ತಾ, ನಮ್ಗೆ ಏನಾಗುತ್ತೆ ಗೊತ್ತಾ, ಈಗ ಜನ ಏನ್ ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟವ್ರೆ, ಜನ ಏನ್ ನಮ್ಮನ್ನು ನಿರೀಕ್ಷೆ ಮಾಡ್ತಾರೆ ಅದನ್ನ ನಾವು ಕೊಟ್ಟರೆ ಜನ ಇಷ್ಟಪಡ್ತಾರೆ. ಸಾಕಷ್ಟು ಜನ ನಾನು ಮಾತಾಡಿದ್ದು 3 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, 3 ಪ್ರಶ್ನೆ ಕೇಳಿದ್ದು ಜನ ಇಷ್ಟಪಟ್ರು ನನಗೆ. ಅವರು ಸಾಕಷ್ಟು ಜನ ಫೋನ್ ಮಾಡಿ ನಿಮ್ಗೆ ಓಟ್ ಹಾಕಿದ್ ನಮ್ಗೆ ಸಾರ್ಥಕ ಆಯ್ತು ಅಂತಂದ್ರು. ನಮ್ಮ ಬಗ್ಗೆ ಮಾತಾಡಿದೀರಾ, ಜಿಲ್ಲೆ ಬಗ್ಗೆ ಮಾತಾಡಿದೀರಾ, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿದೀರಾ, ಖುಷಿ ಆಯ್ತು ನಮಗೆ ಅನ್ನೋದ್ರ ಸಾಕಷ್ಟು ಜನ ಫೋನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನನಗೆ ಅದನ್ನ ಸ್ವಲ್ಪ ಉತ್ಸಾಹ ಬಂತು ನನಗೆ. ಹೌದು, ಖುಷಿ ಅನಿಸ್ತು ನನಗೆ. ಓಕೆ, ಸೊ ನಾನು ಮಾತಾಡಿದ ಸಬ್ಜೆಕ್ಟ್ ನನಗೆ ಖುಷಿ ಅನಿಸ್ತು. ಯಾಕೆ ರಾಜಕೀಯನೇ ಸೂಕ್ತ ದಾರಿ ಅಂತ ಯಾಕೆ ಅನ್ನಿಸ್ತು ಅಂತ? ಅನಿವಾರ್ಯ ಆಗಿತ್ತು ನನಗೆ. ರಾಜಕೀಯ ಅನ್ನೋದು ಒಂದು ಅನಿವಾರ್ಯ ಆಗಿತ್ತು. ನಾನು ಒಬ್ಬ ಉದ್ಯಮಿ. ನಾನು ಲಾಸ್ಟ್ ಕಳೆದ ಯಾವುದೇ ಒಂದು ವಾಪಸ್ ನೋಡಿದಾಗ ನನ್ನ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ. ಬಹುಶಃ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಯಾರು ನನ್ನ ಕುಟುಂಬದಲ್ಲಿ ಆಗಿಲ್ಲ. ಸೊ ಡೈರೆಕ್ಟೇ ನಾನು MLA ಪೋಸ್ಟ್ ಮಾಡಿದ್ನಲ್ಲ, ಅದು ನಾನು MLAಗೆ ನಿಂತನಲ್ಲ, ಆಗ ನನಗೆ ಅನಿವಾರ್ಯವಾಗಿತ್ತು. ಯಾಕಂದ್ರೆ ಸಮಾಜ ಸೇವೆ ನನಗೊಂದು ಅನಿವಾರ್ಯ ಆಗಿತ್ತು. ಸೊ ನನಗೊಂದು ಏನೋ ಒಂದು ಅಸ್ತ್ರ ಬೇಕಿತ್ತು. ನಾನು ಕೇಳ್ಕೊಳ್ಳಿಕ್ಕೆ ಒಂದು ಅಸ್ತ್ರ ಬೇಕಿತ್ತು. MLA ಪದ ಸಿಕ್ತಲ್ಲ, ಈಗ ನನ್ನನ್ನು ಪ್ರಶ್ನೆ ಮಾಡೋಕ್ಕೆ, ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ, ಸೊ ಇನ್ನೊಂದು ಪ್ರಶ್ನೆ ಕೇಳಿ ಇನ್ನೊಬ್ರು ನೋವು ಅರ್ಥ ಮಾಡ್ಕೊಳ್ಳೋಕೆ ನನಗೆ ಇದು ವೇದಿಕೆ ಸಿಕ್ತು. ಏನಾದರೂ ಘಟನೆಗಳು ಇನ್ಫ್ಲೂಯೆನ್ಸ್ ಆಗಿತ್ತಾ? ಎಸ್, ಪೊಲಿಟಿಕ್ಸ್ ಅಲ್ಲಿ ಹೋದ್ರೆ ಇದೇನಾದ್ರೂ ಚೇಂಜ್ ಆಗಬಹುದು ಅಂತ? ಅದಕ್ಕಿಂತ ಸಾಕಷ್ಟು ಘಟನೆಗಳು ಹಿಂದೆ ನಾನು ನಡೆದಾಗ ಸಾಕಷ್ಟು ಅವಮಾನಗಳಾಗಿದ್ದು ನಿಜ. ಕೆಲವು MLAಗಳಿಂದ ಅವಮಾನ ಆಗಿದ್ದು ನಿಜ. ಸೊ ಅದರಿಂದ ನೋಡೋಣ, ಒಂದಲ್ಲ ಒಂದ್ ದಿವಸ ಭಗವಂತ ನನಗೂ ಯಾವ ತರದ ಅವಮಾನಗಳು ಅಂತ. 2006-07 ಬಿಸ್ನೆಸ್ ಮಾಡ್ತಿದ್ದಾಗ ಕೋಲಾರದ ಒಬ್ಬ ಶಾಸಕರು ಕೃಷಿ ಸಚಿವರಾಗಿದ್ರಾಗ. ಸೊ ಆಗಿದ್ರು, ಅವ್ರನ್ನ ಪ್ರೋಗ್ರಾಮ್ಗೆಲ್ಲ ತಗೊಂಡು ಇನ್ವೈಟ್ ಮಾಡಿ ಜನ ಎಲ್ಲ ಸೇರಿಸಿ ಆ ಪ್ರೋಗ್ರಾಮ್ ಬರಬೇಕು ಅನ್ನೋ ಸಂದರ್ಭದಲ್ಲಿ ಜಸ್ಟ್ ಅರ್ಧ ಗಂಟೆ ಡ್ರಾಪ್ ಆದರು. ಸೊ ಅದು ತುಂಬ ಅವಮಾನ ಆಯ್ತು ನನಗೆ ಆ್ಯಕ್ಚುಲಿ. ಸೊ ಸಚಿವರು ಬರ್ತಾರೆ ಅಂತ ನಾನೇನು ಎಲ್ರಿಗೂ ಹೇಳಿ ಇದು ಮಾಡಿದ್ನು. ಸೊ ಅವರು ಡ್ರಾಪ್ ಆದರು ಅವತ್ತು. ಬಹುಶಃ ಇದಕ್ಕೆ ಇಷ್ಟು ಮಹತ್ವ ಇದೆಯಾ, ಒಂದಲ್ಲ ಒಂದು ದಿವಸ ನಾನು ಕೂಡ ಇದನ್ನು ಮುಟ್ಟಬೇಕು ಅನ್ನೋದೊಂದು ಆಟ ಇತ್ತು ನನಗೆ. ಸೊ ಅದಕ್ಕೋಸ್ಕರ ರಾಜಕಾರಣಕ್ಕೆ ನಾನು ಬರಬೇಕಾಯ್ತು. ಸೊ ಒಂದು ಫ್ಯಾಕ್ಟ್ ಹೇಳ್ಬೇಕಾದ್ರೆ ಬರಬೇಕಾಯ್ತು. ಹೇಳಿದ್ರ ಆ ಸಚಿವರಿಗೆ ನಿಮ್ಮಿಂದ? ಇಲ್ಲ, ನಾನು ಅದು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಸೊ ನಾನು ಆಕ್ಚುಲಿ ಇನ್ನೊಬ್ಬರ ಮೇಲೆ ಚಾಲೆಂಜ್ ಹಾಕೊಂಡು ನಾನು ಯಾವತ್ತೂ ನನ್ನ ಲೈಫಲ್ಲಿ ಮುಂದೋಗೋದಿಲ್ಲ. ನನ್ನ ಮೇಲೆ ನಾನು ಚಾಲೆಂಜ್ ಹಾಕ್ಕೊಂತೀನಿ. ನನ್ನ ಲೈಫ್ ಬಗ್ಗೆ ನಾನೇ ಚಾಲೆಂಜ್ ಹಾಕ್ಕೊಂತೀನಿ. ಟು ಕಂಪ್ಯಾರಿಸನ್ ನಾನು ಏನು ಮಾಡ್ತೀನಿ, ಇನ್ನೊಬ್ಬರು ವ್ಯಕ್ತಿನ ಕಂಪ್ಯಾರಿಸನ್ ಮಾಡೋದು ನಾನು ಯಾವತ್ತು ಮಾಡ್ಕೊ ನಾನು ಕಂಪ್ಯಾರಿಸನ್ ಮಾಡ್ಕೊತೀನಿ. ಹೇಗೆ ಲಾಸ್ಟ್ ವರ್ಷ ನಾನು ಹೇಗಿದ್ದೆ, ಈ ವರ್ಷ ನಾನು ಹಿಂಗಿರ್ಬೇಕು, ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಹೆಂಗಿರ್ಬೇಕು. ಯಾವ ಮನುಷ್ಯ ಇದನ್ನ ಕಂಪ್ಯಾರಿಸನ್ ಮಾಡ್ಕೊಂತಾನೆ
ಸಮಯ ಮತ್ತು ಸಂದರ್ಭನ ಕಂಪ್ಯಾರಿಸನ್ ಮಾಡ್ಕೊತಾನ ಅವ್ನು ಒಂದಲ್ಲ ಒಂದು ಸಕ್ಸಸ್ ಅನ್ನೋ ದಾರಿ ಸಿಗ್ತದೆ. ಸೊ ವ್ಯಕ್ತಿ ಕಂಪ್ಯಾರಿಸನ್ ಮಾಡೋದು, ಸಪೋಸ್ ಎಕ್ಸಾಂಪಲ್ ಓಕೆ ಅದು ಮಾಡಕ್ಕೆ ಹೋಗ್ಬಾರ್ದು. ಈ ವ್ಯಕ್ತಿ ಹಿಂಗೆ ಕಂಪ್ಯಾರಿಸನ್ ಮಾಡೋಕೆ ಹೋಗುತ್ತೆ. ಲಾಸ್ಟ್ ವರ್ಷ ನಾನು ಏನಾಗಿದೆ ಹೆಂಗಿದೆ, ಈ ವರ್ಷ ಹೆಂಗಿರಬೇಕು. ಯಾವ ವ್ಯಕ್ತಿ ಇದನ್ನು ಚಾಲೆಂಜಾಗಿ ತಗೊತಾನೆ, ಚಾಲೆಂಜಾಗಿ ಪ್ರವರ್ತನೆ ಮಾಡ್ಕೊತಾನೆ, ಅವನಿಗೆ ದಾರಿ ಸುಗಮವಾಗ್ತದೆ. ಬಟ್ ತುಂಬ ಜನರಿಗೆ ಲೈಫ್ ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಅಂತಾರೆ. ಸೊ ನಾನು ಸಾಕಷ್ಟು ಜನ ಯುವಕರಿಗೆ ನಾನು ಮಾತು ಹೇಳ್ತೀನಿ, ಗೋಲ್ ನಾವು ಸೆಟ್ ಮಾಡ್ಕೊಬೇಕು. ಯಾವ ಥರ ಗೋಲ್ ಸೆಟ್ ಮಾಡಬೇಕು? 3 ಗೋಲ್ ಸೆಟ್ ಮಾಡ್ಕೊಬೇಕು. ಒಂದು ಶಾರ್ಟ್ ಗೋಲ್, ಇನ್ನು ಮಿಡ್ಲ್ ಗೋಲ್, ಅಪ್ಪರ್ ಗೋಲ್, 3 ಗೋಲ್ ಸೆಟ್ ಮಾಡಬೇಕು. ಸಾಕಷ್ಟು ಜನ ಯುವಕರಿಗೆ ಏನು ಬೇಕಪ್ಪ ಅಂದರೆ BMW ಕಾರ್ ಬೇಕು ಅಂತ ಹೇಳ್ತಾರೆ. ಸದ್ಯಕ್ಕೆ ಅವನ ಬೈಕ್ ಇರಲ್ಲ. ಕರೆಕ್ಟ್. ಸೊ ಜಸ್ಟ್ ವಾಂಟ್ಸ್, ನನಗೆ ಈ ಬೇಕಾಗಿದ್ದ ಅವಶ್ಯಕತೆ ಬೇಕು. ಸೊ ಹಾಗೆ ಈ ವರ್ಷ ನಾನು ಏನಾಗಬೇಕು, ಶಾಸಕನಾಗಿದ್ದೀನಿ. ಆ ಶಾಸಕತನಕ್ಕೆ ಪೂರ್ಣ ಬೆಂಬಲ ಕೊಡಬೇಕು, ಅದಕ್ಕೆ ನ್ಯಾಯ ಕೊಡಬೇಕು. ಇನ್ ಫ್ಯೂಚರ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಸೊ ಇದು ಶಾರ್ಟ್ ಗೋಲ್ ನಂದು. ಇದಕ್ಕೆ ನನಗೆ ಶಾಸಕರಾಗಿ 95,000 ಜನ ವೋಟ್ ಆಗಿದ್ದಾರೆ. ಅಷ್ಟು ಹೃದಯ ಗೆಲ್ಲತಕ್ಕಂಥ ಕೆಲಸ ನಾನು ಮಾಡಬೇಕು. ದಿಸ್ ಶಾರ್ಟ್ ಗೋಲ್ ನನಗೆ.